ನಮಸ್ಕಾರ ನನ್ನ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಇವತ್ತು ನಾವು ಕೆಎಸ್ ಪರೀಕ್ಷೆ 2014 ಕೇಳಿದಂತ ಪ್ರಶ್ನೆಯನ್ನ ತಗೊಂಡು ಬಂದೇವೆ. ಪ್ರಶ್ನೆ ಏನಪ್ಪಾ ಅಂತಂದ್ರ ಮಹಾತ್ಮ ಗಾಂಧೀಜಿಯವರ ದಂಡಿ ಸತ್ಯಾಗ್ರಹವು ಯಾವುದಕ್ಕೆ ಸಂಬಂಧಿಸಿದೆ? ಮಹಾತ್ಮ ಗಾಂಧೀಜಿಯವರ ದಂಡಿ ಸತ್ಯಾಗ್ರಹವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಪ್ರಶ್ನೆ ಐತ್ರಿ. ಇದಕ್ಕೆ ಆಪ್ಷನ್ಸ್ ನೋಡೋದಾದ್ರ ಆಪ್ಷನ್ ಎ ಕ್ವಿಟ್ ಇಂಡಿಯಾ ಚಳವಳಿ, ಆಪ್ಷನ್ ಬಿ ಉಪ್ಪಿನ ಸತ್ಯಾಗ್ರಹ, ಆಪ್ಷನ್ ಸಿ ಕಮ್ಯುನಲ್ ಅವಾರ್ಡ್, ಆಪ್ಷನ್ ಡಿ ಯಾವುದು ಅಲ್ಲ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವಪ್ಪ ಅಂತಂದ್ರ ಆಪ್ಷನ್ ಬಿ ಉಪ್ಪಿನ ಸತ್ಯಾಗ್ರಹ. ಉಪ್ಪಿನ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿಯವರ ದಂಡಿ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಹೇಳ್ತೀವಿ. ಈ ದಂಡಿ ಸತ್ಯಾಗ್ರಹ 1930 ಮಾರ್ಚ್ 12ರಿಂದ ಏಪ್ರಿಲ್ 6, 1930ರವರೆಗೆ ನಡೀತೈತಿ. ಇದರ ನಾಯಕತ್ವವನ್ನ ಮಹಾತ್ಮ ಗಾಂಧೀಜಿಯವರ ವಹಿಸ್ಕೊಂಡಿರ್ತಾರ. ತಮ್ಮ 78 ಅನುಯಾಯಿಗಳೊಂದಿಗೆ ಈ ಒಂದು ಸತ್ಯಾಗ್ರಹವನ್ನ ಮಹಾತ್ಮ ಗಾಂಧೀಜಿಯವರು ಮಾಡ್ತಾರ. ಎಲ್ಲಿಂದಪ್ಪ ಅಂತಂದ್ರ ಸಬರಮತಿಯಿಂದ ದಂಡಿಯವರೆಗೆ 740 ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ಈ ಒಂದು ಸತ್ಯಾಗ್ರಹವನ್ನ ಕೈಗೊಳ್ತಾರ. ಸೊ ಈ ಒಂದು ಸತ್ಯಾಗ್ರಹ ಭಾರತದಾದ್ಯಂತ ಹರಡಿದಂತಹ ಒಂದು ಸತ್ಯಾಗ್ರಹ ಆಗಿರ್ತೈತಿ. ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಒಂದು ಸತ್ಯಾಗ್ರಹ ನಡೀತೈತಿ. ಅಂಕೋಲಾದೊಳಗ MP ನಾಡಕರ್ಣಿ ಅವರ ನಾಯಕತ್ವದೊಳಗ ಈ ಒಂದು ಸತ್ಯಾಗ್ರಹ ನಡೀತೈತಿ. ಹಾಗೆ ಧಾರವಾಡದೊಳಗೂ ಕೂಡ ಈ ಒಂದು ಸತ್ಯಾಗ್ರಹ ನಡೀತೈತಿ. ಯಾರ ನಾಯಕತ್ವದೊಳಗಪ್ಪ ಅಂತಂದ್ರ ಗಂಗಾಧರ್ ರಾವ್ ದೇಶಪಾಂಡೆ ಅವರ ನಾಯಕತ್ವದೊಳಗ ಈ ಒಂದು ಸತ್ಯಾಗ್ರಹ ನಡೀತೈತಿ. ಸೊ ದಂಡಿ ಸತ್ಯಾಗ್ರಹದೊಳಗ ಪಾಲ್ಗೊಂಡಂತಹ ಕರ್ನಾಟಕದ ಏಕೈಕ ಕನ್ನಡಿಗ ಯಾರಪ್ಪ ಅಂತಂದ್ರ ಮೈಲಾರ ಮಹದೇವಪ್ಪ ಅಂತೇಳಿ ಕರಿತೀವಿ. ಮೈಲಾರ ಮಹದೇವಪ್ಪ ಹಾವೇರಿ ಜಿಲ್ಲೆಯವರಾಗಿರ್ತಾರ. ಇವರನ್ನ ಕರ್ನಾಟಕದ ಭಗತ್ ಸಿಂಗ್ ಅಂತೇಳಿ ಕರಿತೀವಿ. ಇವರು ದಂಡಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂತಹ ಅತ್ಯಂತ ಕಿರಿಯ ವ್ಯಕ್ತಿ ಅಂತೇಳಿ ಹೇಳ್ತೀವಿ. ಹಾಗೆ ಹಿರಿಯ ವ್ಯಕ್ತಿ ಯಾರಪ್ಪ ಅಂತಂದ್ರ ಮಹಾತ್ಮ ಗಾಂಧೀಜಿ ಅವರು ಅಂತೇಳಿ ಹೇಳ್ತೀವಿ. ಈ ದಂಡಿ ಸತ್ಯಾಗ್ರಹದ ಉದ್ದೇಶ ಏನಪ್ಪಾ ಅಂತಂದ್ರ ಮೊದಲನೇದಾಗಿ ಪೂರ್ಣ ಸ್ವರಾಜ್ಯವನ್ನ ಗಳಿಸ್ಕೊಳ್ಳೋದು ಮತ್ತ ಉಪ್ಪಿನ ಮೇಲೆ ಹೇರುವಂತಹ ತೆರಿಗೆಯನ್ನ ರದ್ದುಗೊಳಿಸುವುದು ಈ ಒಂದು ಸತ್ಯಾಗ್ರಹದ ಉದ್ದೇಶ ಆಗೈತೆ ಅಂತೇಳಿ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು.